ಹೆಲೋ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಡೂಮ್ ಎಟ್ ಯುವರ್ ಸರ್ವಿಸ್ನ ಎಪಿಸೋಡ್ 5 ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇನ್ನೂ ನೀವು ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂದರೆ ಐ ಸಜೆಸ್ಟ್ ನೀವು ಮೊದಲದನ್ನು ನೋಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಹೀಗೆ ನನ್ನ ವೀಡಿಯೋಸ್ಗಳನ್ನು ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಸೆಟ್ ಮಾಡಿ. ಹಾಗಾದರೆ ಬನ್ನಿ ಎಕ್ಸ್ಪ್ಲನೇಷನ್ ಶುರು ಮಾಡೋಣ. ಎಪಿಸೋಡ್ 5ರ ಸ್ಟಾರ್ಟಿಂಗ್ನಲ್ಲಿ ಆ ಕ್ರಿಮಿನಲ್ ಮ್ಯೂಲ್ಮಾಂಗ್ಗೆ ಸಾಯಿಸ್ಲಿಕ್ಕೆ ಬರ್ತಾನೆ. ಮತ್ತೆ ಮ್ಯೂಲ್ಮಾಂಗ್ ಆ ಕ್ರಿಮಿನಲ್ಗೆ ಸುಸೈಡ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾನೆ. ಮ್ಯೂಲ್ಮಾಂಗ್ ದೋಕ್ಯೂಂಗೆ ನೋಡು, ಯಾರೂ ನನ್ನನ್ನ ಪ್ರೀತಿಸಕ್ಕಾಗಲ್ಲ ಅಂತ ಹೇಳ್ತಾನೆ. ದೋಕ್ಯೂಂಗ್ ಮ್ಯೂಲ್ಮಾಂಗ್ನ ಕೆನ್ನೆ ಮುಟ್ಟಕ್ಕೆ ಹೋಗ್ತಾಳೆ. ಆದ್ರೆ ಆಗ್ಲೇ ಮ್ಯೂಲ್ಮಾಂಗ್ ಅವಳ ಕೈ ಹಿಡಿತಾನೆ. ದೋಕ್ಯೂಂಗ್ ಮ್ಯೂಲ್ಮಾಂಗ್ಗೆ ನೀನ್ ಯಾಕೆ ಆ ಚಾಕು ಹಿಡ್ಕೊಳ್ಳಿಕ್ ಹೋದೆ ಅಂತ ಕೇಳ್ತಾಳೆ. ಆದ್ರೆ ಯಾವಾಗ ದೋಕ್ಯೂಂಗ್ ಅವನ ಕೈ ನೋಡ್ತಾಳೆ, ಅಲ್ಲಿರೋ ಗಾಯ ವಾಸಿಯಾಗಿರುತ್ತೆ. ಆಗ್ಲೇ ದೋಕ್ಯೂಂಗ್ ನೋಟಿಸ್ ಮಾಡ್ತಾಳೆ, ಅವರು ಮೊದ್ಲಿರೋ ಜಾಗದಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದಾರೆ. ಮ್ಯೂಲ್ಮಾಂಗ್ ದೋಕ್ಯೂಂಗೆ ಕೇಳ್ತಾನೆ, ನನ್ಗನ್ಸಿತ್ತು ನಾನ್ ಸಾಯೋದನ್ನೇ ಬಯಸ್ತೀಯಾ ಅಂತ, ಮತ್ತೆ ನಿನ್ ವಿಶ್ ಕೂಡ ಅದೇ ಆಗಿತ್ತು. ಆದ್ರೆ ಅವಾಗ ಯಾಕೆ ನನ್ನನ್ನ ಕಾಪಾಡ್ಲಿಕ್ ಬಂದೆ? ಬಟ್ ದೋಕ್ಯೂಂಗ್ ಹೇಳ್ತಾಳೆ, ನೀನೇ ಹೇಳಿದ್ಯಲ್ವ ನೀನ್ ಸಾಯಲ್ಲ ಅಂತ. ಅದಕ್ಕೆ ಮ್ಯೂಲ್ಮಾಂಗ್, ನಿನಗ್ ಗೊತ್ತಿತ್ತು ನಾನ್ ಸಾಯಲ್ಲ ಅಂತ, ಆದ್ರೂ ಯಾಕೆ ನನ್ನನ್ನ ಕಾಪಾಡ್ಲಿಕ್ ಬಂದೆ ಅಂತ ಕೇಳ್ತಾನೆ. ಅವರಿಬ್ರು ಹೀಗೆ ವಾದ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸನ್ಕ್ಯೂಂಗ್ ಅಳ್ತಾ ಬರ್ತಾನೆ. ಮತ್ತೆ ದೋಕ್ಯೂಂಗ್ ನ ಹಗ್ ಮಾಡಿ ಇನ್ನೂ ಜೋರಾಗಿ ಅಳ್ತಾನೆ. ದೋಕ್ಯೂಂಗ್ ಇವನಿಗೇನಾಯ್ತು ಅಂತ ಅನ್ಕೋತಾಳೆ. ಆಗ್ಲೇ ಮ್ಯೂಲ್ಮಾಂಗ್ ಸನ್ಕ್ಯೂಂಗ್ಗೆ ಅವಳು 3 ತಿಂಗಳಲ್ಲಿ ಸಾಯ್ತಾಳೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಸನ್ಕ್ಯೂಂಗ್ ದೋಕ್ಯೂಂಗ್ಗೆ ತಾಗಿರೋ ರಕ್ತ ನೋಡಿ, ನಿನ್ಗೆ ರಕ್ತ ಬರುವಷ್ಟು ಆರಾಮಿಲ್ವಾ ಅಂತ ಹೇಳ್ದ ಮತ್ತೆ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ರಕ್ತ ಅಂತೂ ಮ್ಯೂಲ್ಮಾಂಗ್ದಾಗಿತ್ತು. ಕಾರ್ನಲ್ಲೂ ಸನ್ಕ್ಯೂಂಗ್ ಅಳೋದನ್ನ ನಿಲ್ಲಿಸ್ತಾ ಇರ್ಲಿಲ್ಲ. ದೋಕ್ಯೂಂಗ್ ಮ್ಯೂಲ್ಮಾಂಗ್ಗೆ ನೀನ್ ಇವನ್ ಮೆಮೊರಿ ಇರೇಸ್ ಮಾಡಕ್ ಆಗಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಇದು ನಿನ್ ವಿಷಯ ಅಂತ ಕೇಳ್ತಾನೆ. ಅಂಡ್ ದೋಕ್ಯೂಂಗ್ ಸುಮ್ನಾಗ್ತಾಳೆ. ದೋಕ್ಯೂಂಗ್ ಸನ್ಕ್ಯೂಂಗ್ಗೆ ಅವನ ಕಾಲಿಗಾಗಿರೋ ಗಾಯದ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಸನ್ಕ್ಯೂಂಗ್ ಅದು ಇಂಪಾರ್ಟೆಂಟ್ ಅಲ್ಲ, ದೋಕ್ಯೂಂಗ್ ಆರಾಮಾಗ್ತಾಳೆ ಅಂದ್ರೆ ಅವನ ಕಾಲ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ಮ್ಯೂಲ್ಮಾಂಗ್ ಹೇಳ್ತಾನೆ, ನೀವಿಬ್ರು ವಟ ಮಾಡೋದ್ರಿಂದ ನನ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಹೀಗೆ ನಡೀತಿದ್ರೆ ಎಲ್ಲರೂ ಇವತ್ತೇ ಸಾಯ್ಬೇಕಾಗತ್ತೆ. ಮನೆಗೆ ಹೋಗ್ಬೇಕಾದ್ರೆ ಸನ್ಕ್ಯೂಂಗ್ ಮ್ಯೂಲ್ಮಾಂಗ್ಗೆ ನಿನ್ಗಿದು ಮೊದ್ಲೇ ಗೊತ್ತಿತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಮ್ಯೂಲ್ಮಾಂಗ್ ಹೌದು ಅಂತ ಹೇಳ್ತಾನೆ. ಸನ್ಕ್ಯೂಂಗ್ ಯಾವಾಗ್ಲಿಂದ ಅಂತ ಕೇಳ್ತಾನೆ. ಮತ್ತೆ ಮ್ಯೂಲ್ಮಾಂಗ್ ಸ್ಟಾರ್ಟಿಂಗ್ ನಿಂದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸನ್ಕ್ಯೂಂಗ್ ಮ್ಯೂಲ್ಮಾಂಗ್ಗೆ ಹಗ್ ಮಾಡ್ತಾ ಹೇಳ್ತಾನೆ, ನಾನ್ ನಿನ್ಗೆ ಫ್ರಾಡ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ರಿಯಲ್ ಮ್ಯಾನ್, ನಾನ್ ಇದನ್ನ ಅಪ್ರೂವ್ ಮಾಡ್ತೀನಿ. ಅದಕ್ಕೆ ಮ್ಯೂಲ್ಮಾಂಗ್ ಕೂಡ ಸನ್ಕ್ಯೂಂಗ್ಗೆ ಬಾವ ಅಂತ ಕರೀತಾನೆ. ನಂತರ ಸನ್ಕ್ಯೂಂಗ್ ಮ್ಯೂಲ್ಮಾಂಗ್ ನ ಕೈಯಲ್ಲಿ ದೋಕ್ಯೂಂಗ್ ನ ಕೈ ಇಟ್ಟು ಹೇಳ್ತಾನೆ, ನೀವಿಬ್ರು ಎಂಜಾಯ್ ಮಾಡಿ, ನಾನೀಗ ಹೋಗ್ತೀನಿ. ಆದ್ರೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅವನು ಮತ್ತೆ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಸನ್ಕ್ಯೂಂಗ್ ಒಂದು ಕೆಫೆಗೆ ಕೆಲಸ ಕೇಳ್ಕೊಂಡು ಹೋಗ್ತಾನೆ. ಮತ್ತೆ ಆ ಕೆಫೆ ಲೀ ಹ್ಯುನ್ತ್ಯುದಾಗಿತ್ತು. ಈ ಕಡೆ ದೋಕ್ಯೂಂಗ್ ಹಾಸ್ಪಿಟಲ್ ನ ನ್ಯೂಸ್ ನೋಡ್ತಾ ಇರ್ತಾಳೆ. ಆದ್ರೆ ಅದ್ರಲ್ಲಿ ಅವರಿಬ್ರ ಬಗ್ಗೆ ಯಾವ ನ್ಯೂಸ್ ಕೂಡ ಇರ್ಲಿಲ್ಲ. ದೋಕ್ಯೂಂಗ್ ಮ್ಯೂಲ್ಮಾಂಗ್ಗೆ ನೀನ್ ಅವನಿಗೆ ಪನಿಷ್ಮೆಂಟ್ ಕೊಟ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಅವ್ನ್ ಮಾಡ್ತಿರೋದು ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾನೆ. ದೋಕ್ಯೂಂಗ್ ನೀನ್ ನನಗೂ ಹಾಗೆ ಹೇಳಿದ್ದೆ, ಆದ್ರೆ ನಾವಿಬ್ರು ಸೇಮ್ ಅಲ್ಲ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ನೀವಿಬ್ರು ಹೇಗ್ ಡಿಫ್ರೆಂಟ್ ಆಗ್ತೀರಾ ಅಂತ ಕೇಳ್ತಾನೆ. ಇದಕ್ಕೆ ದೋಕ್ಯೂಂಗ್ ಅವಳು ಕೆಲಸ ಮಾಡ್ಲಿಕ್ಕೆ ಹೋಗ್ತಾಳೆ. ಆದ್ರೆ ದೋಕ್ಯೂಂಗ್ ಏನೋ ಹೇಳಲಿಕ್ಕೆ ವಾಪಸ್ ತಿರ್ದಾಗ ಅಲ್ಲಿ ಮ್ಯೂಲ್ಮಾಂಗ್ ಇರಲ್ಲ. ದೋಕ್ಯೂಂಗ್ ಮಲ್ಕಬೇಕಾದ್ರೆ ತುಂಬಾ ಲೇಟ್ ಆಗಿರುತ್ತೆ. ಆದ್ರೆ ಆವಾಗ್ಲೂ ಮ್ಯೂಲ್ಮಾಂಗ್ ಮನೆಗೆ ಬಂದಿರಲ್ಲ. ಯಾಕಂದ್ರೆ ಮ್ಯೂಲ್ಮಾಂಗ್ ಫ್ಲಾಶ್ ಬ್ಯಾಕ್ ನಲ್ಲಿ ಹೋಗಿದ್ದ. ಮತ್ತೆ ಸ್ವಲ್ಪ ಹೊತ್ತು ಮುಂಚೆ ನಡೆದಿದ್ದನ್ನ ಮತ್ತೆ ರಿವೈಂಡ್ ಮಾಡಿ ನೋಡ್ತಿದ್ದ. ಬಟ್ ಅವನಿಗೆ ಅರ್ಥ ಆಗಲ್ಲ ಯಾಕೆ ದೋಕ್ಯೂಂಗ್ ಅವನ್ ಮುಂದೆ ಬಂದ್ಬಿಟ್ಲು ಅಂತ. ಆಗ್ಲೇ ಗಾಡೆಸ್ ಕೇಳ್ತಾಳೆ, ನೀನ್ ಯಾಕೆ ಅವಳನ್ನ ಕಾಪಾಡ್ದೆ? ಅದಕ್ಕೆ ಮ್ಯೂಲ್ಮಾಂಗ್ ಅವಳು ನನ್ನನ್ನ ಮೊದ್ಲು ಕಾಪಾಡಿದ್ದು ಅಂತ ಹೇಳ್ತಾನೆ. ಗಾಡೆಸ್ ಹೇಳ್ತಾಳೆ, ನೀನ್ ಯಾವಾಗ್ಲಿಂದ ಇದೆಲ್ಲ ಕೇರ್ ಮಾಡ್ಲಿಕ್ಕೆ ಶುರು ಮಾಡ್ದೆ? ಅದಕ್ಕೆ ಮ್ಯೂಲ್ಮಾಂಗ್ ಅವಳು ಸತ್ತಿದ್ರೆ ನನ್ಗೆ ಈ ಜಗತ್ತು ವಿನಾಶ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಅಂಡ್ ಗಾಡೆಸ್ ಹೇಳ್ತಾಳೆ, ಎಂತ ಶ್ರೇಷ್ಠ ಕಾರಣ ಹೇಳ್ದೆ, ನೀನ್ ಯಾಕೆ ಅವಳನ್ನೇ ಕೇಳಬಾರ್ದು, ಅವಳು ಹೀಗೆ ಯಾಕೆ ಮಾಡಿದ್ಲು ಅಂತ. ನೆಕ್ಸ್ಟ್ ಮಾರ್ನಿಂಗ್ ದೋಕ್ಯೂಂಗ್ ಎಚ್ಚರ ಆದಾಗ ಮ್ಯೂಲ್ಮಾಂಗ್ ಅವಳ ಹತ್ರ ಕೂತ್ಕೊಂಡು ಅವಳನ್ನೇ ನೋಡ್ತಿರ್ತಾನೆ. ಮ್ಯೂಲ್ಮಾಂಗ್ ದೋಕ್ಯೂಂಗ್ಗೆ ನೀನ್ ಹಾಗೆ ಯಾಕೆ ಮಾಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯೂಂಗ್ ಯಾಕೆ ಮಾಡ್ದೆ ಅಂದ್ರೆ ಏನು, ನನ್ಗನ್ಸ್ತು ಅದಕ್ಕೆ ಮಾಡ್ದೆ ಅಂತ ಹೇಳ್ತಾಳೆ. ಮ್ಯೂಲ್ಮಾಂಗ್ ನಾನ್ ಮಾಯ ಆಗಿದ್ರೆ ನೀನ್ ಸತ್ತೋಗ್ತೆ ಅಂತ ನೀನ್ ನನ್ ಕಾಪಾಡ್ದೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯೂಂಗ್ ಹೇಳ್ತಾಳೆ, ಯೋಚನೆ ಮಾಡು, ನಿನ್ಗೆ ಹೇಗಂದ್ರೂ ಬೇರೆಯವ್ರು ಹೇಳಿದ್ದು ಕೇಳ್ಸತ್ತೆ ಅಲ್ವಾ. ಬಟ್ ಮ್ಯೂಲ್ಮಾಂಗ್ ಹೇಳ್ತಾನೆ, ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಕ್ಕೆ ನನ್ಗೆ ನೀನ್ ಅನ್ಕೊಂಡಿದ್ದು ಕೇಳಿಸಲ್ಲ. ಅಂಡ್ ದೋಕ್ಯೂಂಗ್ ಹೇಳ್ತಾಳೆ, ನಿನ್ಗೆ ಹೀಗೆ ಅಂದಾಜ್ ಹಿಡಿಲಿಕ್ಕೆ ಬರಲ್ವಾ, ಹೇಗ್ ನಾನ್ ಮಾಡ್ತೀನಿ, ಇವನ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ಹೀಗೆ ಒಂದು ಅಂದಾಜ್ ಹಿಡಿಬೇಕು. ನಂತರ ಅವರಿಬ್ರು ಗ್ರೋಸರಿ ಸ್ಟೋರ್ಗೆ ಹೋಗ್ತಾರೆ. ಅಲ್ಲಿ ದೋಕ್ಯೂಂಗ್ ಒಬ್ಳು ಹುಡುಗಿನ ತೋರಿಸಿ ಹೇಳ್ತಾಳೆ, ಅವಳನ್ನ ನೋಡಿ ಅವಳು ಯಾಕೆ ಅಲ್ಲಿ ನಿಂತ್ಕೊಂಡಿದ್ದಾಳೆ ಅಂತ ಅಂದಾಜಲ್ಲಿ ಹೇಳು. ಆದ್ರೆ ಮ್ಯೂಲ್ಮಾಂಗ್ ಅವಳು ಇಡೀ ಜಾತಕನೇ ತೆಗ್ದಿಡ್ತಾನೆ. ಅವಳಿಗೆ ಎಣ್ಣೆ ಕುಡಿಬೇಕು ಅಂತ ಅನಿಸ್ತಿದೆ. ಆದ್ರೆ ಡಾಕ್ಟರ್ ಅವಳಿಗೆ 2 ವಾರ ಎಣ್ಣೆ ಕುಡಿಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಅವಳು ಕುಡಿಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಇದನ್ನ ಕೇಳಿ ದೋಕ್ಯೂಂಗ್ ಸಿಟ್ಟಲ್ಲಿ ಹೇಳ್ತಾಳೆ, ನೀನ್ ಹಾಗೆಲ್ಲ ಪವರ್ ಯೂಸ್ ಮಾಡಿ ಹೇಳೋ ಹಾಗಿಲ್ಲ,
ನೀನ್ ಅಂದಾಜಲ್ಲಿ ಹೇಳ್ಬೇಕು. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ನನ್ಗೆ ಗೊತ್ತಾಯ್ತು, ನಿನ್ಗೆ ನನ್ನ ಮೇಲೆ ಸಿಟ್ಟು ಬರ್ತಿದೆ ಅಲ್ವಾ? ಆ್ಯಂಡ್ ದೋಕ್ಯುಂಗ್ ಹಾ ಸರಿ ಹೇಳ್ದೆ ಅಂತ ಹೇಳ್ತಾಳೆ. ನಂತರ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಅವನ ಹೆಸರು ಕೇಳ್ತಾಳೆ, ಯಾಕಂದ್ರೆ ಅವಳಿಗೆ ಸಿಟ್ಟು ಬಂದಾಗ ಅವಳು ಮ್ಯೂಲ್ಮಾಂಗ್ಗೆ ಹೆಸರಿಂದ ಕರೆದು ಬೈಬೇಕು ಅಂತ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ಹೆಸರು ಮನುಷ್ಯರಿಗೆ ಮಾತ್ರ ಬೇಕು, ಮತ್ತೆ ನಾನ್ ಮನುಷ್ಯ ಅಲ್ಲ. ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ಹಾಗಾದ್ರೆ ನಾನ್ ನಿನ್ಗೆ ಹೆಸರಿಡ್ತೀನಿ, ಕಿಮ್ ಹ್ಯೂಮನ್ ಹೇಗಿದೆ? ಇದನ್ನ ಕೇಳಿ ಮ್ಯೂಲ್ಮಾಂಗ್ ಅಲ್ಲಿಂದ ಹೋಗ್ಲಿಕ್ಕೆ ತಾಗ್ತಾನೆ. ಅಂಡ್ ದೋಕ್ಯುಂಗ್ ಅವನನ್ನ ಹಿಡಿಲಿಕ್ಕೆ ಹೋಗ್ತಾಳೆ. ಮತ್ತೆ ಅಲ್ಲಿ ಇಂಥ ಒಂದು ಸೀನ್ ನಡೆಯುತ್ತೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನಾನ್ ನಿನ್ಗೆ ಫಿಗರ್ ಔಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತಾಗ್ಬೇಕಂದ್ರೆ ನಾನ್ ನಿನ್ನ ನೋಡ್ತಾ ಇರ್ಬೇಕು. ಅದಕ್ಕೆ ಈಗ್ಲಿಂದ ನಾನು ನಿನ್ನನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ದೋಕ್ಯುಂಗ್ನ ಆಫೀಸ್ ನಲ್ಲಿ ನೋಡ್ತೇವೆ. ಅಲ್ಲೂ ಅವಳಿಗೆ ಮ್ಯೂಲ್ಮಾಂಗ್ ಸಿಗ್ತಾನೆ. ಆದ್ರೆ ಈ ಸಲ ಮ್ಯೂಲ್ಮಾಂಗ್ ಅವಳ ಬಾಸ್ ಆಗಿಲ್ಲ, ಅವಳ ಒಬ್ಬ ಕಲೀಗ್ ಜಂಗ್ಮಿನ್ ಆಗಿ ಬಂದಿದ್ದ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ನೀನ್ ಜಂಗ್ಮಿನ್ ನ ಏನ್ ಮಾಡ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ಚಿಂತೆ ಮಾಡ್ಬೇಡ, ನಾನಿನ್ನು ಅವನನ್ನ ಸಾಯಿಸ್ಲಿಲ್ಲ. ಆಗ್ಲೇ ಮಿಸ್ಟರ್ ಚಾ ದೋಕ್ಯುಂಗ್ಗೆ ಆಫೀಸ್ಗೆ ಕರೀತಾರೆ. ಅವರಿಬ್ರು ಕೆಲ್ಸದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಮಿಸ್ಟರ್ ಚಾ ದೋಕ್ಯುಂಗ್ಗೆ ನೀನು ಜಂಗ್ಮಿನ್ ನ ಡೇಟ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ದೋಕ್ಯುಂಗ್ ಇಲ್ಲ ಅಂತ ಹೇಳ್ತಾಳೆ. ಅಂಡ್ ಮಿಸ್ಟರ್ ಚಾ ಮ್ಯೂಲ್ಮಾಂಗ್ ನ ಕಾಣಿಸ್ತಾರೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ ನ ಅಬ್ಸರ್ವ್ ಮಾಡ್ಲಿಕ್ಕೆ ಇಡೀ ಹೊತ್ತು ಅವಳನ್ನೇ ನೋಡ್ತಿದ್ದ. ದೋಕ್ಯುಂಗ್ ಅವಳ ಡೆಸ್ಕ್ ಹತ್ರ ವಾಪಸ್ ಬಂದಾಗ ಮ್ಯೂಲ್ಮಾಂಗ್ ಕೂಡ ಅವಳ ಹತ್ರ ಬರ್ತಾನೆ. ಮತ್ತೆ ಅವನ್ ಬೆರಳು ತೋರಿಸ್ತಾ ಹೇಳ್ತಾನೆ, ನೋಡು ನಂಗ್ ಗಾಯ ಆಗೋಯ್ತು. ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ನೀನೆಷ್ಟು ಡೇಂಜರಸ್ ಜಾಬ್ ಮಾಡ್ತೀಯಾ, ನಿನ್ ಬೆರಳೇನ್ ಫೈಲ ಅದಕ್ಕೆ ಪಿನ್ ಹೊಡಿಲಿಕ್ಕೆ? ದೋಕ್ಯುಂಗ್ ಮ್ಯೂಲ್ಮಾಂಗ್ ನ ಬೆರಳಿಗೆ ಬ್ಯಾಂಡೇಡ್ ಹಚ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ ಅದ್ ಯಾಕೆ ಹಚ್ಚಿದೆ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯುಂಗ್ ಇದನ್ನ ಸಮಾಧಾನ ಪಡಿಸ್ಲಿಕ್ಕೆ ಹಚ್ತಾರೆ, ಅಂದ್ರೆ ಗಾಯ ಆದವರಿಗೆ ನಾವು ಅವ್ರಿಗೆ ಕೇರ್ ಮಾಡ್ತೀವಿ ಅಂತ ಕಾಣಿಸ್ಲಿಕ್ಕೆ ಹಚ್ಚುತ್ತಾರೆ. ನಂತರ ದೋಕ್ಯುಂಗ್ ಅವಳ ಕೆಲಸ ಮಾಡ್ಲಿಕ್ಕೆ ತಾಗ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ ಅವಳನ್ನ ಮತ್ತೆ ಕರೀತಾನೆ. ದೋಕ್ಯುಂಗ್ ಅವನ ಹತ್ರ ತಿರುಗಿದಾಗ ಮ್ಯೂಲ್ಮಾಂಗ್ ಇದ್ ಹೇಗ್ ಮಾಡೋದು ಅಂತ ಕೇಳ್ತಾನೆ. ನಿನ್ಗೆ ಪ್ರಿಂಟಿಂಗು ಬರುದಿಲ್ಲ ಅಂದ್ರೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾಳೆ. ಮತ್ತೆ ಅವನ್ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ನಿನಗೇನ್ ಅನಿಸ್ತು ನನ್ಗಿದು ಬರಲ್ಲ ಅಂತನಾ? ಮತ್ತೆ ದೋಕ್ಯುಂಗ್ ನ ಕೈ ಮೇಲೆ ಅವನ ಕೈ ಇಡ್ತಾನೆ. ದೋಕ್ಯುಂಗ್ ಒಂದೇ ಸಲ ಅವಳ ಕೈ ತಕ್ಕೊಳ್ತಾಳೆ, ಯಾಕಂದ್ರೆ ಆಫೀಸ್ ನಲ್ಲಿರೋ ಎಲ್ರು ಅವರನ್ನೇ ನೋಡ್ತಿದ್ರು. ಅದಕ್ಕೆ ದೋಕ್ಯುಂಗ್ ನೀವ್ ಅನ್ಕೊಳ್ಳೋ ಹಾಗೆ ಏನೂ ಇಲ್ಲ ಅಂತ ಅವಳ ಜಾಗಕ್ಕೆ ಹೋಗಿ ಕುತ್ಕೋತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಅವರು ಗ್ರೂಪ್ ಡಿನ್ನರ್ಗೆ ಹೋಗ್ತಾರೆ. ಮತ್ತೆ ಮ್ಯೂಲ್ಮಾಂಗ್ ದೋಕ್ಯುಂಗ್ ನ ಎದುರುಗಡೆನೆ ಕುತ್ಕೋತಾನೆ. ದೋಕ್ಯುಂಗ್ ಅಲ್ಲಿಂದ ಹೇಳ್ತಾಳೆ, ಮತ್ತೆ ಮ್ಯೂಲ್ಮಾಂಗ್ ಕೂಡ ಅಲ್ಲಿಂದ ಹೇಳ್ತಾನೆ. ಇದನ್ನ ನೋಡಿ ಮಿಸ್ಟರ್ ಚಾ ದೋಕ್ಯುಂಗ್ಗೆ ಅಲ್ಲೇ ಕುತ್ಕೊಳ್ಳಿಕ್ ಹೇಳ್ತಾರೆ. ಆಮೇಲೆ ಎಲ್ಲರೂ ತಿಂಡಿ ಆರ್ಡರ್ ಮಾಡ್ತಾರೆ. ಮತ್ತೆ ಮ್ಯೂಲ್ಮಾಂಗ್ ದೋಕ್ಯುಂಗ್ ಆರ್ಡರ್ ಮಾಡಿದನ್ನೇ ಮಾಡ್ತಾನೆ. ಅದಕ್ಕೆ ದೋಕ್ಯುಂಗ್ ಬೇರೆ ತಿಂಡಿ ಆರ್ಡರ್ ಮಾಡ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ ನನಗೂ ಅದೇ ಅಂತ ಹೇಳ್ತಾನೆ. ಮನೆಗೆ ಹೋಗ್ಬೇಕಾದ್ರೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ನನ್ಗೀಗ ನಿನ್ ಮುಂದೆ ಮಾತಾಡ್ಲಿಕ್ಕೂ ಭಯ ಆಗ್ತಿದೆ. ನಾನ್ ಸುಮ್ನೆ ಹೇಳಿದ್ದು ಅಬ್ಸರ್ವ್ ಮಾಡು ಅಂತ, ಆದ್ರೆ ನೀನ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ. ಅದಕ್ಕೆ ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಎದುರುಗಡೆ ಇರೋ ಸೀಟ್ ಕಾಣಿಸ್ತಾ ಹೇಳ್ತಾನೆ, ನೋಡು ಆ ಲೇಡಿ ಮುಂದಿನ ಸ್ಟೇಷನ್ ನಲ್ಲಿ ಇಳಿತಾರೆ, ನೀನ್ ಹೋಗಿ ಅಲ್ಲಿ ಕೂತ್ಕೋ. ಯಾವಾಗ ದೋಕ್ಯುಂಗ್ಗೆ ಆ ಸೀಟ್ ಸಿಗುತ್ತೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಅವಳು ಮೆಟ್ರೋದಲ್ಲಿ ಹೋದ್ರು ಅವಳಿಗೆ ಒಂದ್ಸಲಾನು ಸೀಟ್ ಸಿಕ್ಕಿರ್ಲಿಲ್ಲ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನಾನ್ ನಿನ್ನ ಅಬ್ಸರ್ವ್ ಮಾಡ್ತಿದ್ದೀನಿ, ಮತ್ತೆ ನನಗನ್ಸ್ತು ನೀನು ತುಂಬಾ ಸುಸ್ತಾಗಿದ್ಯಾ. ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ನೋಡು ಈಗ ನೀನು ಹ್ಯೂಮನ್ ತರ ಅನ್ಸ್ತಿದ್ಯಾ. ಆಮೇಲೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಅವಳ ಹತ್ರ ಕರೆದು ನೀನ್ ಕುತ್ಕೊಳ್ಳಿಕ್ಕೆ ಬೇರೆ ಯಾವ ಸೀಟು ಖಾಲಿ ಇಲ್ವಾ ಅಂತ ಕೇಳ್ತಾಳೆ. ಬಟ್ ಮ್ಯೂಲ್ಮಾಂಗ್ ಹೇಳ್ತಾನೆ, ಇದೆ, ಆದ್ರೆ ನನ್ಗೆ ನಿನ್ ಮುಂದೆ ನಿಂತ್ಕೊಂಡು ನಿನ್ನನ್ನ ಅಬ್ಸರ್ವ್ ಮಾಡ್ಬೇಕು. ಈ ಕಡೆ ಮಿಸ್ಟರ್ ಚಾ ಮಿಸ್ನ ಬರ್ದಿರೋ ನೋವೆಲ್ ಓದ್ತಿದ್ದ. ಆಗ್ಲೇ ಅಲ್ಲಿ ಲೀ ಹ್ಯುನ್ ಕ್ಯೂ ಬರ್ತಾನೆ. ಮತ್ತೆ ನೀನ್ ಇಷ್ಟು ಬೇಗ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಮಿಸ್ಟರ್ ಚಾ ಹೇಳ್ತಾರೆ, ಎಂಪ್ಲಾಯೀಸ್ಗೆ ಕಾಣಿಸ್ದಂಗೆ ರೂಮ್ಗೆ ಬರ್ಬೇಕು ಅಂದ್ರೆ ಒಂದು ಅವ್ರಿಗಿಂತ ಮೊದ್ಲೇ ಬರ್ಬೇಕು ಅಥವಾ ಅವ್ರ ಮನೆಗೆ ಹೋದ್ಮೇಲೆ ಬರ್ಬೇಕು. ಲೀ ಹ್ಯುನ್ ಕ್ಯೂ ಹೇಳ್ತಾನೆ, ನೀನ್ ಯಾಕೆ ಅವ್ರಿಗೆ ಹೇಳ್ಬಾರ್ದು ಈ ಇಡೀ ಬಿಲ್ಡಿಂಗ್ ನಿಂದೆ ಅಂತ. ಅದಕ್ಕೆ ಮಿಸ್ಟರ್ ಚಾ ಹೇಳ್ತಾರೆ, ನಾನ್ ರಿಚ್ ಅಂತ ಬೇರೆಯವರಿಗೆ ಗೊತ್ತಾಗೋದು ಇಷ್ಟ ಇಲ್ಲ. ಆಗ್ಲೇ ಲೀ ಹ್ಯುನ್ ಕ್ಯೂ ಮಿಸ್ಟರ್ ಚಾನ ಟ್ಯಾಬ್ಲೆಟ್ ತಗೊಂಡು ನೋವೆಲ್ ಓದ್ಲಿಕ್ಕೆ ತಾಗ್ತಾನೆ. ಅವನಿಗೆ ಗೊತ್ತಿರ್ಲಿಲ್ಲ ಅದು ಮಿಸ್ನ ಬರ್ದಿದ್ದು ಅಂತ. ಲೀ ಹ್ಯುನ್ ಕ್ಯೂ ಹೇಳ್ತಾನೆ, ಈ ರೈಟರ್ ಪ್ರತಿ ಸಲ ಒಂದೇ ತರ ಕತೆ ಬರೀತಾಳೆ, ಮತ್ತೆ ಒಂದೇ ಕ್ಯಾರೆಕ್ಟರ್ ಮೇಲೆ ಬರೀತಾಳೆ. ಅದಕ್ಕೆ ಮಿಸ್ಟರ್ ಚಾ ಹೇಳ್ತಾರೆ, ಹೌದು, ಆ ಕ್ಯಾರೆಕ್ಟರ್ ನಲ್ಲಿ ಅವಳಿಗೆ ಏನ್ ಚಲೋ ಕಾಣಿಸ್ತೋ ಏನೋ, ಅವಳು ಪ್ರತಿ ಸಲ ಆ ಕ್ಯಾರೆಕ್ಟರ್ ಮೇಲೇನೆ ಕತೆ ಬರೀತಾಳೆ. ನೆಕ್ಸ್ಟ್ ಮಾರ್ನಿಂಗ್ ದೋಕ್ಯುಂಗ್ ನ ಬಾಸ್ ಎಲ್ರಿಗೂ ಬೈತಿದ್ರು. ಯಾಕಂದ್ರೆ ಅವರು ಒಬ್ಳು ಎಂಪ್ಲಾಯಿ ನಾವೆಲ್ ಎಡಿಟ್ ಮಾಡ್ಬೇಕಾದ್ರೆ 91ನೇ ಎಪಿಸೋಡ್ ನಂತರ ಸೀದಾ 96ನೇ ಎಪಿಸೋಡ್ ಹಾಕಿದ್ಲು. ಮತ್ತೆ ಇದರಿಂದ ರೈಟರ್ಗೆ ತುಂಬಾ ಸಿಟ್ಟು ಬಂತು. ದೋಕ್ಯುಂಗ್ ಇದೆಲ್ಲ ಅವಳಿಂದಾನೇ ಆಗಿದ್ದು ಅಂತ ಹೇಳ್ತಾಳೆ. ಮತ್ತೆ ಅವಳು ಕೆಲಸ ಬಿಡ್ತೀನಿ ಅಂತಾನು ಹೇಳ್ತಾಳೆ. ಅದಕ್ಕೆ ಬಾಸ್ ಅವಳಿಗೆ ಕೆಲಸ ಬಿಡ್ಲಿಕ್ಕೆ ಕೊಡಲ್ಲ, ಮತ್ತೆ ಆ ರೈಟರ್ಗೆ ಸಮಾಧಾನ ಪಡಿಸು ಅಂತ ಹೇಳ್ತಾರೆ. ನಂತರ ದೋಕ್ಯುಂಗ್ ಆ ರೈಟರ್ ಹತ್ರ ಹೋಗ್ತಾಳೆ. ಮತ್ತೆ ಆ ರೈಟರ್ ಯಂಗ್ ಪ್ರಿನ್ಸ್ ಅಂತ ಫೇಮಸ್ ಆಗಿದ್ದ. ಯಂಗ್ ಪ್ರಿನ್ಸ್ ತುಂಬಾ ಆಟಿಟ್ಯೂಡ್ ಕಾಣಿಸ್ತಿದ್ದ. ದೋಕ್ಯುಂಗ್ಗೆ ಅವಳ ಕೆಲಸ ಆಗ್ಬೇಕಿತ್ತು,
ಅದಕ್ಕೆ ಅವಳು ಯಂಗ್ ಪ್ರಿನ್ಸ್ಗೆ ತಿನ್ಲಿಕ್ಕೆ ಏನ್ ಬೇಕೋ ಅದೆಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾಳೆ. ಅಂಡ್ ಯಂಗ್ ಪ್ರಿನ್ಸ್ ತುಂಬಾ ಕಾಸ್ಟ್ಲಿ ಫುಡ್ ಆರ್ಡರ್ ಮಾಡ್ತಾನೆ. ಆ ಫುಡ್ ಅಲ್ಲಿ ಇರ್ಲಿಲ್ಲ. ಅದಕ್ಕೆ ಅವರು ಬೇರೆ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಮತ್ತೆ ಅಲ್ಲಿ ಮ್ಯೂಲ್ ಮಾಂಗ್ ಇರ್ತಾನೆ. ಯಂಗ್ ಪ್ರಿನ್ಸ್ ಫುಡ್ ಆರ್ಡರ್ ಮಾಡ್ತಾನೆ. ಆಮೇಲೆ ದೋಕ್ಯೂಂಗ್ ಯಂಗ್ ಪ್ರಿನ್ಸ್ ನ ಹೊಗಳ್ತಾ ಅವನು ನಾವೆಲ್ ಬರೆಯೋದನ್ನ ಬಿಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಮ್ಯೂಲ್ ಮಾಂಗ್ ಅವರನ್ನೇ ನೋಡ್ತಿದ್ದ. ಅದಕ್ಕೆ ದೋಕ್ಯೂಂಗ್ ಸನ್ನೆ ಮಾಡಿ ಮ್ಯೂಲ್ ಮಾಂಗ್ಗೆ ಹಾಗೆ ಮಾಡಬೇಡ ಅಂತ ಹೇಳ್ತಾಳೆ. ಯಂಗ್ ಪ್ರಿನ್ಸ್ ಇನ್ನೂ ತಿಂಡಿ ಆರ್ಡರ್ ಮಾಡ್ಲಿಕ್ಕೆ ಹೋಗ್ತಾನೆ. ಅದಕ್ಕೆ ಮ್ಯೂಲ್ ಮಾಂಗ್ ಖಾಲಿ ಆಗಿದೆ ಅಂತ ಹೇಳ್ತಾನೆ. ಯಂಗ್ ಪ್ರಿನ್ಸ್ ಬೇರೆ ತಿಂಡಿ ಆರ್ಡರ್ ಮಾಡ್ತಾನೆ. ಅದಕ್ಕೆ ಮ್ಯೂಲ್ ಮಾಂಗ್ ಅದೂನು ಇಲ್ಲ ಅಂತ ಹೇಳ್ತಾನೆ. ದೋಕ್ಯೂಂಗ್ಗೆ ಯಂಗ್ ಪ್ರಿನ್ಸ್ ನ ಒಪ್ಪಿಸ್ಬೇಕಿತ್ತು. ಅದಕ್ಕೆ ಅವಳು ಬೇರೆ ರೆಸ್ಟೋರೆಂಟ್ ನಿಂದ ತಿಂಡಿ ತರ್ತೀನಿ ಅಂತ ಹೇಳಿ ಹೋಗ್ತಾಳೆ. ದೋಕ್ಯೂಂಗ್ ಹೋಗ್ತಿದ್ದ ಹಂಗೆ ಯಂಗ್ ಪ್ರಿನ್ಸ್ ಹತ್ರ ಮ್ಯೂಲ್ ಮಾಂಗ್ ಬರ್ತಾನೆ. ಮತ್ತೆ ಹೇಳ್ತಾನೆ, ಮರಿ ನೀನ್ ಇಷ್ಟು ರೂಢಿ ಯಾಕೆ ಆಗ್ತಿದ್ಯಾ? ನಿಂಗ್ ಬರೀ ತಿನ್ನೋದೊಂದೇ ಗೊತ್ತಾ? ಅದಕ್ಕೆ ಯಂಗ್ ಪ್ರಿನ್ಸ್ ಹೇಳ್ತಾನೆ, ಮುದ್ಕ ಈಗ ನೀನ್ ಫೈಟ್ ಸ್ಟಾರ್ಟ್ ಮಾಡ್ಬೇಡ. ಅಂಡ್ ಮ್ಯೂಲ್ ಮಾಂಗ್ಗೆ ಸಿಟ್ಟು ಬಂದು ನೀನ್ ಸಾಯ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಯಂಗ್ ಪ್ರಿನ್ಸ್ ಇಲ್ಲ, ಮತ್ತೆ ಬಿಲ್ ಆ ಹುಡುಗಿ ಕೊಡ್ತಾಳೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ದೋಕ್ಯೂಂಗ್ ವಾಪಸ್ ಬಂದಾಗ ಅಲ್ಲಿ ಯಂಗ್ ಪ್ರಿನ್ಸ್ ಇಲ್ದೇ ಇರೋದನ್ನ ನೋಡಿ ಅವಳಿಗೆ ಮ್ಯೂಲ್ ಮಾಂಗ್ ಮೇಲೆ ತುಂಬಾ ಸಿಟ್ಟು ಬರುತ್ತೆ. ನಂತರ ದೋಕ್ಯೂಂಗ್ ಯಂಗ್ ಪ್ರಿನ್ಸ್ಗೆ ನೀನ್ ಮನೆಗ್ ಮುಟ್ಟಿದ್ಯಾ ಅಂತ ಮೆಸೇಜ್ ಮಾಡ್ತಾಳೆ. ಮ್ಯೂಲ್ ಮಾಂಗ್ ದೋಕ್ಯೂಂಗ್ಗೆ ಹೇಳ್ತಾನೆ, ನೀನ್ ಇಷ್ಟು ಟೆನ್ಷನ್ ಯಾಕೆ ಮಾಡ್ಕೋತಿದ್ಯಾ? ನಿನ್ ನೋಡಿ ಅನ್ಸ್ತಿದೆ ನೀನ್ ಒಂದು ಜೈಲಲ್ಲಿದ್ಯಾ, ಮತ್ತೆ ಆ ಹುಡುಗ ಜೈಲರ್ ಅಂತ. ದೋಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ನೀನ್ ಯಾವಾಗ್ಲಿಂದ ನನ್ ಫಾಲೋ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ, ನೀನ್ ಹುಟ್ಟಿದಾಗ್ಲಿಂದ ನಾನ್ ಮನುಷ್ಯರನ್ನ ಅವ್ರು ಹುಟ್ಟಿದಾಗ್ಲಿಂದಾನೇ ಫಾಲೋ ಮಾಡ್ತೀನಿ. ಆದ್ರೆ ಅವರಿಗೆ ಆಮೇಲೆ ಗೊತ್ತಾಗತ್ತೆ ಅವ್ರ ಹತ್ರ ವಿನಾಶ ಬರ್ತಿದೆ ಅಂತ. ನಾನ್ ನಿನ್ನ ಪ್ರೊಫೆಷನಲ್ ಆಗಿ ಅಬ್ಸರ್ವ್ ಮಾಡಾಯ್ತು, ಈಗ ಪರ್ಸನಲ್ ಆಗಿ ಅಬ್ಸರ್ವ್ ಮಾಡ್ತಿದ್ದೀನಿ. ದೋಕ್ಯೂಂಗ್ ಅವಳ ಜಾಬ್ ನಿಂದ ತುಂಬಾ ಟೆನ್ಷನ್ ಆಗಿದ್ಲು. ಅದಕ್ಕೆ ಮ್ಯೂಲ್ ಮಾಂಗ್ ಅವಳಿಗೆ ಬೀಚ್ ಹತ್ರ ಕರ್ಕೊಂಡು ಬರ್ತಾನೆ. ದೋಕ್ಯೂಂಗ್ ಅವನಿಗೆ ಇದೆಲ್ಲ ಕನ್ಸ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ, ಇದು ಕನ್ಸಲ್ಲ, ಅದಕ್ಕೆ ನೀರಲ್ಲಿ ಮುಳುಗ್ಲಿಕ್ಕೆ ಹೋಗ್ಬೇಡ. ದೋಕ್ಯೂಂಗ್ಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಅವಳು ಹೇಳ್ತಾಳೆ, ನಾನ್ ಇನ್ನೂ ತನಕ ಯಾರಿಗೂ ಹೇಳಲಿಲ್ಲ, ಆದ್ರೆ ನನ್ಗೆ ಬೇಜಾರಾದಾಗ, ಸ್ಟ್ರೆಸ್ ಆದಾಗ ಅಥವಾ ಅಳಬೇಕು ಅನ್ಸ್ದಾಗ ನಾನು ಇಲ್ಲಿ ಬರ್ತಿದ್ದೆ. ಅದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ, ನಿನ್ಗೆ ಅಳಬೇಕು ಅನ್ಸ್ದಾಗ ಯಾಕೆ ನೀನು ಅಳ್ತಿರ್ಲಿಲ್ಲ? ಯಾಕೆ ನೀನು ಇಲ್ಲಿ ಬಂದು ಸುಮ್ಮನೆ ಕುತ್ಕೊಳ್ತಿದ್ದೆ? ಬಟ್ ದೋಕ್ಯೂಂಗ್ ನನ್ಗೆ ಅಳೋದು ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಮ್ಯೂಲ್ ಮಾಂಗ್ ದೋಕ್ಯೂಂಗ್ನ ತಲೆ ಮುಟ್ಟಕ್ಕೆ ಹೋಗ್ತಾನೆ, ಆದ್ರೆ ಅಲ್ಲೇ ನಿಲ್ಲಿಸ್ತಾನೆ. ದೋಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ನೀನ್ ನನ್ ಜೊತೆ ಇಷ್ಟು ಚೆನ್ನಾಗಿ ಯಾಕೆ ಬಿಹೇವ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ನಾನ್ ನಿನ್ನ ಸೆಡ್ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ಹೊತ್ತು ನಂತರ ನಾನ್ ತಮಾಷೆ ಮಾಡ್ತಿದ್ದೆ ಅಂತ ಹೇಳ್ತಾನೆ. ದೋಕ್ಯೂಂಗ್ ಮ್ಯೂಲ್ ಮಾಂಗ್ ನಾನ್ ನೋಡ್ತಾ ನೀನ್ ನನ್ನ ಕಿಸ್ ಮಾಡ್ತೀಯಾ ಅಂತ ಹೀಗೆ ಕೇಳ್ಬಿಡ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ನಿಜವಾಗ್ಲೂ ಕಿಸ್ ಮಾಡ್ಲಿಕ್ಕೆ ಮುಂದೆ ಬರ್ತಾನೆ. ಆಗ್ಲೇ ದೋಕ್ಯೂಂಗ್ ಅವಳ ತಲೆನ ಸೈಡ್ ಮಾಡ್ತಾಳೆ. ಮತ್ತೆ ಎಪಿಸೋಡ್ 5 ಇಲ್ಲಿ ಮುಗಿಯುತ್ತೆ. ಬಿ ಸೇಫ್ ಅಂಡ್ ಹೆಲ್ತಿ. ಬಾಯ್ ಬಾಯ್.